ಹಾಯ್ ನಮಸ್ಕಾರ. ನಾನು ಪವಿತ್ರ ಭಾಗವತ್. ಹಳ್ಳಿ ಕಿಚನ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಹಿಂದೆಲ್ಲ ವಿಡಿಯೋದಲ್ಲಿ ಕಡ್ಗೆ ಹುಳಿ, ಕಡ್ಗೆ ಪಲ್ಯ, ಕಡ್ಗೆ ಮಂಚೂರಿ ಹೀಗೆ ಸುಮಾರು ಐಟಮ್ ಎಲ್ಲ ಮಾಡಿ ತೋರಿಸಿದ್ದೆ. ಇವತ್ತಿನ ವಿಡಿಯೋದಲ್ಲಿ ಕಡ್ಗೆ ಉಪ್ಪಿನಕಾಯಿಯನ್ನು ಯಾವ ರೀತಿ ಮಾಡೋದು ಅನ್ಕೊಂಡು ತೋರಿಸ್ತಾ ಇದ್ದೆ. ತುಂಬ ರುಚಿಯಾದ್ದು, ಆದರೆ ತುಂಬ ಸಿಂಪಲ್ ಆಗಿ ನಾನಿವತ್ತು ಈ ಕಡ್ಗೆ ಉಪ್ಪಿನಕಾಯಿಯನ್ನು ಮಾಡ್ತಾ ಇದ್ದೆ. ಯಾವ ರೀತಿ ಮಾಡೋದು ಕಾಂಬ ಬನ್ನಿ. ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಕಡ್ಗೆಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಇಟ್ಕೊಂಡಿದ್ದೆ. ಅದು ಮುಳುಗುವಷ್ಟು ನೀರನ್ನು ಹಾಕೊಂಡಿದ್ದೆ. ಕಡ್ಗೆ ಹೋಳ್ಕಾಣಿ ಈ ಥರ ಸಣ್ಣದಾಗಿ ಕಟ್ ಮಾಡಿದ್ದೆ. ಅದರೊಳಗೆ ಬೀಜ ಸಾರೆ ಅಂಶ ಎಲ್ಲ ಇದ್ರೆ ಅದನ್ನು ಹಾಗೆ ಹಾಕೊಂಡಿದ್ದೆ. ಅದನ್ನು ತೆಗೆದು ಹಾಕಿದ್ದಲ್ಲ, ಹೋಳಿನ ಜೊತೆಗೆ ಅದೆಲ್ಲ ಇದ್ದು ಅದನ್ನು ಸಣ್ಣದಾಗಿ ಕಟ್ ಮಾಡಿ ಬೇಯೋಕ್ಕೆ ಹಾಕಿದ್ದೆ. ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ಬೇಯಿಸ್ತಾ ಇದ್ದೆ ಹೋಳಿಗೂ ಸಹ. ಆವಾಗ ಹೋಳು ಒಳಗಡೆವರೆಗೂ ಉಪ್ಪನ್ನು ಸರಿ ಮಾಡಿ ಎಳ್ಕೊಳತ್ತು. ಇದು ದಿಢೀರಾಗಿ ಮಾಡೋ ಉಪ್ಪಿನಕಾಯಿ, ಹೆಚ್ಚು ದಿವಸ ಇಡೋಕ್ಕೆಲ್ಲ ಬತ್ತಿಲ್ಲ. ಹೋಳು ಸ್ವಲ್ಪ ಮೆತ್ತಗೆ ಹಾಕಿದ್ರವರೆಗೆ ಬೇಯಿಸ್ಕಂತೆ. ಅದ್ರೊಳಗಿದ ಬೀಜ ಒಂಚೂರು ಮುಟ್ಟಿಕೊಂಡ್ರೆ ಒಳಗೆ ಹೋತಂತ ಅನ್ಸಕ್ಕೆ. ತುಂಬ ಮೆತ್ತಗಾಗಿ ಕರ್ಗಿ ವಾಪಸ್ ಬೇಯಿಸೋಕ್ಕಾಗ, ಹಾಗಾಗಿ ಓಪನ್ ಇಟ್ಟೆ ಬೇಯಿಸ್ಕೊಂಡಿದ್ದೆ. ಕಡ್ಗೆ ಹೋಳೆಲ್ಲ ಬೆಂದಾಯಿತು, ಆಫ್ ಮಾಡಿ ಬದಿಗೆ ಇಟ್ಕೊಂಡಿದ್ದೆ. ಈಗ ಅದಕ್ಕೆ ಸ್ವಲ್ಪ ಉಪ್ಪು ನೀರನ್ನು ಮಾಡ್ಕೊಳ್ಕೊ. 1-2 ಲೋಟ ಅಷ್ಟು ನೀರನ್ನು ಹಾಕೊಂಡಿದ್ದೆ. ಒಂದು ಮುಷ್ಟಿ ಮತ್ತೊಂದು ಸ್ವಲ್ಪ ಉಪ್ಪನ್ನು ಹಾಕಿ ಸರಿ ಮಾಡಿ ಕುದಿಸ್ಕೊಳ್ಕೊ. ಉಪ್ಪು ನೀರು ಕುದಿಯೋದ್ರೊಳಗೆ ಬೇಯಿಸಿ ಇಟ್ಟ ಕಡ್ಗೆ ಹೋಳನ್ನು ಬಸ್ದು ನೀರನ್ನೆಲ್ಲ ತೆಗೆದು ಈ ಥರ ಸೋಸಿ ತಣ್ಣಗಾಪಿಗೆ ಬಿಟ್ಕಂತೆ. ಉಪ್ಪು ನೀರು ಸರಿ ಕುದೀತಾ ಇತ್ತು. ಸ್ವಲ್ಪ ಹೊರಗಡೆ ಎಲ್ಲ ಉಪ್ಪು ಅಂತ ಅನಿಸ್ತಾ ಇತ್ತು. ಸ್ವಲ್ಪ ಉರಿಯನ್ನು ಸಣ್ಣ ಮಾಡಿದ್ದೆ. ಅದಕ್ಕೆ ಒಂದು ಅರ್ಧದಿಂದ 3/4 ಭಾಗ ಅಷ್ಟು ಮಾವಿನಕಾಯಿ ಹೋಳನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಹಾಕೊಂಡಿದ್ದೆ. ಕಡ್ಗೆ ಹೋಳಲ್ಲಿ ಹುಳಿ ಅಂಶ ಇರ್ತಿಲ್ಲ, ಮಾವಿನಕಾಯಿ ಎಂತಾರು ಹುಳಿ ಮಾತ್ರ ಬೇಕಾಗ್ತಿದ್ದಕ್ಕೆ. ಮಾವಿನಕಾಯಿ ಹಾಕಿದರೆ ಕಡ್ಗೆ ಉಪ್ಪಿನಕಾಯಿ ಲಾಯಿಕಾಯಿ ಬತ್ತು. 1-2 ನಿಮಿಷ ಕುದ್ರ ಮೇಲೆ ಆಫ್ ಮಾಡಿ ಸರಿ ತಣ್ಣಗಾಪಿಗೆ ಬಿಡ್ಕು. ಮಾವಿನಕಾಯಿ ಹೋಳು ಉಪ್ಪು ನೀರೆಲ್ಲ ತಣ್ಣಗಾಯ್ಕು, ಕಡ್ಗೆ ಹೋಳು ತಣ್ಣಗಾಯಿ ಇರ್ಕು. ಈಗ ಉಪ್ಪಿನಕಾಯಿನ ಯಾವ ಥರ ಸಿಂಪಲ್ ಆಗಿ ಮಾಡೋದಂತ ತೋರಿಸ್ತಾ ಇದ್ದೆ. ಸ್ವಲ್ಪ ಉಪ್ಪು ನೀರನ್ನು ಇನ್ನೊಂದು ಪಾತ್ರದಲ್ಲಿ ತೆಗೆದಿಟ್ಕೊಂಡಿದ್ದೆ. ಉಪ್ಪು ನೀರಿಗೆ ಬೇಯಿಸಿ ಇಟ್ಟ ಕಡ್ಗೆ ಹೋಳನ್ನು ಹಾಕಿದ್ದೆ. ಅದಕ್ಕೆ ಮೆಣಸಿನ ಪುಡಿಯನ್ನು ಸೇರಿಸಿ ಉಪ್ಪು ನೀರು ಎಷ್ಟು ಬೇಕನ್ಕೊಂಡು ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊಂಡು, ಖಾರಕ್ಕೂ ಅಷ್ಟೇ ಮೆಣಸಿನ ಹುಡಿಯನ್ನು ಎಷ್ಟು ಬೇಕನ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು. ನಾನಿಲ್ಲಿ ಸಾಸಿವೆ ಮೆಂತೆ ಎಂಥದನ್ನು ಹಾಕ್ತಾ ಇಲ್ಲ, ಬರೀ ಮೆಣಸಿನ ಹುಡಿಯನ್ನು ಮಾತ್ರ ಹಾಕಿದ್ದೆ. ಬೇಕಾದರೆ ಸ್ವಲ್ಪ ಸಾಸಿವೆ ಮೆಂತೆಯನ್ನು ಬೇಕಾದರೆ ಪುಡಿ ಮಾಡಿ ಸೇರಿಸ್ಕೊಂಡ್ಲಕ್ಕು. ಈಗ ಒಗ್ಗರಣೆಯನ್ನು ಮಾಡ್ತಾಯಿದ್ದೆ. 1-2 ಚಮಚ ಅಷ್ಟು ಎಣ್ಣೆಯನ್ನು ಬಿಸಿಗಿಟ್ಟಿದ್ದೆ. ಎಣ್ಣೆ ಬಿಸಿ ಆತಿದ್ದಂಗೆ ಒಂಚೂರು ಹಿಂಗನ್ನು ಹಾಕಿ, ಹಿಂಗೆ ಸ್ವಲ್ಪ ಕೆಂಪಾಗಿ ಬಂದ ಮೇಲೆ ಅದಕ್ಕೆ 1/2 ಚಮಚ ಅಷ್ಟು ಸಾಸಿವೆಯನ್ನು ಹಾಕಿದ್ದೆ. ಸಾಸಿವೆ ಚಟಪಟ ಅಂತಿದ್ದಂಗೆ ಅದಕ್ಕೆ 1 ಹಸಿಮೆಣಸನ್ನು ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೆ. ಇದಕ್ಕೆ ಬೆಳ್ಳುಳ್ಳಿ ಇಷ್ಟಪಡುವರಿದ್ದರೆ ಬೆಳ್ಳುಳ್ಳಿಯನ್ನು ಬೇಕಾದರೆ ಸೇರಿಸ್ಕೊಂಡ್ಲಕ್ಕು. ನಾನು ಇದಕ್ಕೆ ಬೆಳ್ಳುಳ್ಳಿಯನ್ನು ಸೇರಿಸಿ ಉಪ್ಪಿನಕಾಯಿಯನ್ನು ಮಾಡ್ತಾ ಇಲ್ಲ. ಕೆಲವರು ಬೆಳ್ಳುಳ್ಳಿಯನ್ನು ಸಹ ಈ ಉಪ್ಪಿನಕಾಯಿಗೆ ಸೇರಿಸಿ ಮಾಡ್ಕೊಂತರು. ಹಸಿಮೆಣಸು ಸರಿ ಫ್ರೈ ಆದಮೇಲೆ ಬೆಂಕಿಯನ್ನು ಆಫ್ ಮಾಡಿ ಒಂದು ಸ್ವಲ್ಪ ಅರಿಶಿನವನ್ನು ಸೇರಿಸಿದ್ದೆ. ರೆಡಿಯಾದ ಒಗ್ಗರಣೆಯನ್ನು ಈಗ ಮಿಕ್ಸ್ ಮಾಡಿ ಇಟ್ಟ ಉಪ್ಪಿನಕಾಯಿಗೆ ಹಾಕೋಣಕು. ಉಪ್ಪಿನಕಾಯಿಗೆ ಹಸಿಮೆಣಸು, ಸಾಸಿವೆ, ಎಣ್ಣೆಯನ್ನೆಲ್ಲ ಸೇರಿಸಿ ಹಿಂಗನ್ನು ಮಾತ್ರ ಸ್ವಲ್ಪ ಕುಟಾಣಿಯಲ್ಲಿ ಕುಟ್ಟಿ ಸೇರಿಸಿದ್ರೆ ಲಾಯ್ಕತ್ತು. ಹಾಗೆ ಹಾಕಿದರೆ ಹಿಂಗಿನ ಪರಿಮಳ ಯಾವುದು ಬಿಟ್ಕಂತಿಲ್ಲ, ಗಟ್ಟಿ ಹಿಂಗೆ ಹಾಗೆ ಉಳಿತು. ಈ ಥರ ಸ್ವಲ್ಪ ಪುಡಿ ಮಾಡಿ ಹಾಕಿದರೆ ಉಪ್ಪಿನಕಾಯಿಗೆ ಪರಿಮಳ ಎಲ್ಲ ಬದಿಗೂ ಸೇರ್ಕೊಳತ್ತು. ಒಗ್ಗರಣೆಯನ್ನು ಸರಿ ಮಾಡಿ ಮಿಕ್ಸ್ ಮಾಡಿ ಗಾಳಿ ಆಡದ ಗಾಜಿನ ಡಬ್ಬಿಯಲ್ಲಿ ಹಾಕಿ ಇಟ್ಟರೆ ಬೇಕಾದವಾಗ ಉಪಯೋಗಿಸ್ಕೊಂಡ್ಲಕ್ಕು. ಒಂದು 8-10 ದಿವಸದ ಒಳಗಡೆನೆ ಇದನ್ನು ಖಾಲಿ ಮಾಡ್ಕೊಳಕತ್ತು. ಹೊರಗಡೆ ಇಟ್ಕೊಂಬಾರೆ ಫ್ರಿಜ್ಜಲ್ಲಿ ಇಟ್ಟರೆ ಜಾಸ್ತಿ ದಿವಸ ಬೇಕಾದರೂ ಉಪಯೋಗಿಸ್ಲಕ್ಕು. ಇವತ್ತಿನ ಈ ಸಿಂಪಲ್ ಆದ ಕಡ್ಗೆ ಉಪ್ಪಿನಕಾಯಿ ನಿಮಗೆಲ್ಲ ಖುಷಿ ಆಯ್ತು ಅಂತ ಎಣಿಸ್ಕೊಂತೆ. ಖುಷಿ ಆದಿದ್ದರೆ ಲೈಕ್, ಶೇರ್ ಮಾಡಿ. ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ವಿಡಿಯೋ ಕಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕಂತೆ. ಹಾಗೆ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡೋದನ್ನು ಮರಿಬೇಡಿ. ಇದೇ ರೀತಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಬರುತ್ತೆ. ಅಲ್ಲಿವರೆಗೂ ನಮಸ್ಕಾರ.